ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಸಂಕೇಶ್ವರದ ಕಿರಣ್ ಕಮತೆ ರಾಜ್ಯಕ್ಕೆ ನಂಬರ್ 1, ದೇಶಕ್ಕೆ 53ನೇ ರ್ಯಾಂಕ್ ಅನ್ನ ಪಡೆದಿದ್ರೆ ರಾಜ್ಯಕ್ಕೆ ನಂಬರ್ 1 ಆಗಿದ್ದ ಕಿರಣ್ ಕಮತೆ. ಯುಪಿಎಸ್ಸಿ ಪರೀಕ್ಷೆಯ ರಿಸಲ್ಟ್ ನಿನ್ನೆ ತಾನೇ ಹೊರಗೆ ಬಂದಿರೋದು. ದೇಶಕ್ಕೆ 53ನೇ ರ್ಯಾಂಕ್, ಕರ್ನಾಟಕಕ್ಕೆ ನಂಬರ್ 1 ರ್ಯಾಂಕ್. ಅವರ ತಂದೆ ಸಣ್ಣಪ್ಪ ಕಮತೆ ಹಾಗೂ ಅವರ ತಾಯಿ ರುಕ್ಮಿಣಿ ಕಮತೆ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ರು. ಏನು ಹೇಳಿದ್ರು ಅಂತ ನೋಡಿ. UPSC ರಿಸಲ್ಟ್ ಈಗ ಹೊರಗಡೆ ಬಂದಿರತಕ್ಕಂಥದ್ದು. ರಾಜ್ಯದಲ್ಲಿ ಒಟ್ಟು 24 ಜನ UPSC ತೆರೆಗಡೆ ಆಗಿರ್ತಕ್ಕಂಥದ್ದು. ಸಣ್ಣ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥ ಈ ಒಂದು ಕುಟುಂಬದ ಕಿರಣ್ ಅವರು ಒಂದು ಅಭೂತಪೂರ್ವ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ಈ ವಿಚಾರವಾಗಿ ಮಾತನಾಡೋದಕ್ಕೆ ಕಿರಣ್ ಅವರ ತಂದೆ ಸಣ್ಣಪ್ಪ ಕಮತೆ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಿಮ್ಮ ಮಗ ರಾಜ್ಯಕ್ಕೆ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ನೀವು ಕೂಡ ಸಾಕಷ್ಟು ಏನಂತಂದರೆ ಆಸೆಗಳನ್ನ ಇಟ್ಕೊಂಡಿದ್ದೀರಿ, ಮಗ UPSC ಪಾಸ್ ಆಗಲೇಬೇಕು ಅಂತೇಳಿ. ಸೊ ಯಾವೆಲ್ಲ ಸ್ಟ್ರಗಲ್ ಆ UPSC ಹಿಂದ್ಗಡೆ ಇತ್ತು ಅಂತ? ನನ್ನ ಮಗ ಮೊದಲಿನಿಂದನೂ ಏನು ಹಾರ್ಡ್ ವರ್ಕಿಂಗ್ ನೇಚರ್ದವನವನು. ಅವನಿಗೆ ಆಲ್ಮೋಸ್ಟ್ 8th ಸ್ಟ್ಯಾಂಡರ್ಡಿಂದ ಈ ಕನಸು ತುಂಬಕ್ಕೆ ಶುರು ಮಾಡಿದ್ದೆ ನಾನು. ವಿಶೇಷತ ಯಾಕೆ ಈ ಕನಸು ತುಂಬಿದ್ದೆ ಅಂದರೆ, ನಾನು 2 ಸಲ ಕ್ವಾಲಿಫೈ ಆಗಿ ನನಗೆ ಫೈನಲ್ಗೆ ಹೋಗೋಕ್ಕಾಗಲಿಲ್ಲ. ಮೇನ್ಸ್ ಕ್ವಾಲಿಫೈ ಆದರೂ ಸದಕ್ಕೆ ನಮ್ಮ ಈ ಗ್ರಾಮೀಣ ಹಿನ್ನೆಲೆ, ನಮಗೆ ಸರಿಯಾದ ಮಾರ್ಗದರ್ಶನ ಇಲ್ಲದೇ ಇರುವುದು, ಪಾಲಕರಿಗೆ ಅದರ ಬಗ್ಗೆ ಅದರ ಮಹತ್ವ ಗೊತ್ತಿರಲಿರೋದು, ಇದೆಲ್ಲ ಬೇರೆ ಬೇರೆ ಕಾರಣಗಳಿಂದ, ಆರ್ಥಿಕ ಪರಿಸ್ಥಿತಿಯೂ ಇರ್ಬೋದು, ಅವೆಲ್ಲ ಕಾರಣಗಳಿಂದ ನನಗೆ ಆವಾಗ ಸಾಧನೆ ಮಾಡೋಕ್ಕಾಗಲಿಲ್ಲ. ಅದು ನನಗೊಂದು ಕನಸಿತ್ತು, ನಾನು ಮಾಡೋಕ್ಕಾಗಲಿಲ್ಲ, ನನ್ನ ಮಗನ ಕೈಯಿಂದಾದರೂ ಇದನ್ನು ಸಾಧಿಸಿ ತೋರಿಸ್ಬೇಕು ಅಂತ. ವಿಶೇಷತ ಯಾಕೆ ಇದನ್ನು ನಾನು ಹುಟ್ಟು ಹಾಕಿದ್ದು ಅವನ ಮನುಷ್ಯನಲ್ಲಿ ಅಂತಂದರೆ, ಇವತ್ತು ಸಮಾಜದಲ್ಲಿ ಭ್ರಷ್ಟರಿರುವುದು ಅತಿ ಹೆಚ್ಚು ಓದಿದವರು ಮತ್ತು ಬುದ್ಧಿವಂತರು. ಅವರು ಪ್ರಾಮಾಣಿಕರಾದರೆ ದೇಶ ಇನ್ನೂ ಪ್ರಕಾಶಗೊಳ್ಳುತ್ತದೆ ಅನ್ನೋದು ನನ್ನೊಂದು ಕಲ್ಪನೆ. ಅದಕ್ಕೆ ನನ್ನ ಮಗನಲ್ಲಿ ಈ ಪ್ರಾಮಾಣಿಕತೆ ಮೂಲಕ ಈ ದೇಶಭಕ್ತಿಯನ್ನು ಅವನು ಆಲ್ಮೋಸ್ಟ್ ಹೈಸ್ಕೂಲ್ನಿಂದಲೇ ತುಂಬಿದ್ದೆ. ಆ ಬೀಜ ಅವತ್ತು ಊರಿದ ಬೀಜ ಇವತ್ತು ಹೆಮ್ಮರವಾಗಿ ದೊಡ್ಡ ಮರ ಆಗಿ ಹೊರಹೊಮ್ಮಿದ್ದಾನೆ. ನನಗೆ ಭಾಳ ಖುಷಿ ಇದೆ. ನನ್ನ ಮಗ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ರಾಜ್ಯಕ್ಕೆ 1ನೇ ರ್ಯಾಂಕ್ ಪಡೆಯೋದು, ದೇಶಕ್ಕೆ 53ನೇ ರ್ಯಾಂಕ್ ಪಡೆಯೋದು, ಖಂಡಿತ ಅವನಿಗೆ ಒಳ್ಳೆಯ ಅವಕಾಶಗಳು ಸಿಗ್ತವೆ. ಅವನು IAS ಕೆಡರ್ ಅಲಾಟ್ ಆಗ್ತಾ ಅಂತ ನಂಬಿಕೆ ಇದೆ. ವಿಶೇಷತ ಅದು ಕರ್ನಾಟಕಕ್ಕೆ ಸಿಕ್ಕರೆ ನಮ್ಮ ಮಾತೃಭೂಮಿಗೆ, ನಮ್ಮ ಜನಕ್ಕೆ, ನಮ್ಮ ಸಮಾಜಕ್ಕೆ ಏನು ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ಈ ಸೇವೆ ಮುಖಾಂತರ ಅವ್ನು ಕೊಡಲಿ. ಭಗವಂತ ಅವನಿಗೆಲ್ಲ ಅವಕಾಶಗಳನ್ನ ಒದಗಿಸ್ಕೊಟ್ಟಿದ್ದಾನೆ. ಸರ್, ಈಗ UPSCನವ್ರು ಎಷ್ಟು ಬಾರಿ ಅಟೆಂಪ್ಟ್ ಮಾಡಿದ್ರು? ಒಂದೇ ಅಟೆಂಪ್ಟಲ್ಲಿ ಕ್ಲಿಯರ್ ಆಗಿದೆ ಅಥವಾ ಎಷ್ಟು ಅಟೆಂಪ್ಟ್ ಮಾಡಿದ್ರು ಅಂತ? 6 ಅಟೆಂಪ್ಟ್ ಮಾಡಿದ್ದಾನೆ ರೀ. ಜನರಲ್ ಮೆರಿಟ್ನವ್ರಿಗೆ 6 ಅಟೆಂಪ್ಟ್ ಇರ್ತವೆ. ಎಲ್ಲ ಅಟೆಂಪ್ಟು ಎಕ್ಸಾಸ್ಟ್ ಆಗಿದ್ದು. ಇದು ಅವ್ನು ಕೊಟ್ಟನೇ ಅಟೆಂಪ್ಟ್ ಇತ್ತು. ಅವನಿಗೆ ಇದು ಡೂ ಆರ್ ಡೈ ಪರಿಸ್ಥಿತಿನೇ ಇತ್ತು. ಇದಾಗಲಿಲ್ಲ ಅಂದರೆ ಅವನ ಭವಿಷ್ಯನ ಅಂದ್ರೆ ಈ UPSC ಕನಸು ಹೋಗಿಬಿಟ್ಟಿತ್ತು. ನಾವೇನು ಊಹೆ ಮಾಡಿದ್ವಿ, ಅವನೇನು ಬಯಸಿದ್ದ ಅದಕ್ಕಿಂತನೂ ದೊಡ್ಡದಾಗಿ ಕೊಟ್ಬಿಟ್ಟ. ಸೊ ಇದೇ ವಿಚಾರವಾಗಿ ತಾಯಿ ರುಕ್ಮಿಣಿಯವರು ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಅಮ್ಮ, ಹೇಗೆ ಅನ್ಸುತ್ತೆ ರೀ ಮಗ IAS ಅಧಿಕಾರಿ ಆಗ್ತಾ ಇದ್ದಾರೆ? ಖುಷಿಯಾಗತ್ತಪ್ಪ, ತುಂಬ ಖುಷಿಯಾಗತ್ತೆ. ಭಾಳ ಕಷ್ಟಪಡ್ದಾನೆ. 6 ವರ್ಷ ತುಂಬ ರಾತ್ರಿಗಳು ನಿದ್ದೆಗೆಟ್ಟು ಓದಿದ್ದಾನೆ ಪಾಪ. ಏನು ಕನಸು ಕಂಡಿದ್ದ ಆ ಕನಸಕ್ಕೆ ಸಾಕಾರ ಆಗುವಂಥ ನಿಟ್ಟಿನಲ್ಲಿ ಇವತ್ತು ಆತನ ರ್ಯಾಂಕ್ ಕೂಡ ಸಿಕ್ಕಿದೆ ಅನ್ನುವಂಥ ಸಂತಸವಾದಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ.